ರಾಜ್ಯದ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಅಂತ ಹೇಳಿದ್ರು. ನಾನು ಮುಂದುವರಿಬೇಕು ಅಂತಕ್ಕಂಥದ್ದು ಎಲ್ಲ ಮುಂದುವರಿಬಾರ್ದು ಅಂತಲೂ ಇಲ್ಲ. ಏನೇ ಹೇಳು ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದೇ ರೀತಿ ಹಿಮಾಚಲ ಪ್ರದೇಶ ಉದಾಹರಣೆ ಕೊಟ್ಟರೆ ಇದು ಭಿನ್ನ ನಿಲುವು ಯಾಕೆ? ಯಾರ್ದು? ಹಿಮಾಚಲ ಪ್ರದೇಶ ನಂದು ಭಿನ್ನ ನಿಲುವಲ್ಲ. ಇಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿಗಳು ಚುನಾವಣೆ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗಿದೆ, ಬರೀ ಕರ್ನಾಟಕ ಒಂದು ಲೆಕ್ಕ ತಗೋಬೇಡಿ. ಮಧ್ಯಪ್ರದೇಶದಲ್ಲೂ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಇದರಿಂದ ಎಕ್ಸ್ಚೆಕರ್ ಮೇಲೆ ಏನೇನಾಗಿದೆ ಅನ್ನೋದನ್ನ ಕೆಲವು ನಿಮ್ಮಂತ ಮಾಧ್ಯಮ ಸ್ನೇಹಿತರೆ ಡೀಟೇಲ್ ಬರೆದಿದ್ದೀರಿ. ಯಾವ್ಯಾವ ರಾಜ್ಯದ ಪರಿಸ್ಥಿತಿಗಳು ಏನೇನು ಆಗ್ತಾ ಇದೆ ಇದರಿಂದ ಅಂತ ಹೇಳಿ. ಇವತ್ತು ತೆಲಂಗಾಣದಲ್ಲಿ 95,000 ಕೋಟಿ ಸಾಲ ಇದ್ದಿದ್ದು ಡೆಪ್ಟು ಇವತ್ತದು ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ಹೋಗಿದೆ ಅಂತ ಮೊನ್ನೆ ಬರೆದವ್ರೆ. ಈಗ ಏರ್ತಾ ಇದೆ ಸಾಲದವರೆ. ಇಲ್ಲಿ ನೀವು ಕಾರ್ಯಕ್ರಮ ಏನು ಕೊಡ್ತೀರಿ, ಕಾರ್ಯಕ್ರಮ ಕೊಡೋದನ್ನ ನಾನು ಬೇಡ ಅಂತ ಹೇಳಲ್ಲ. ಕೊಟ್ಟರೂ ಸಹ ಸರ್ಕಾರದಲ್ಲಿ ಸೋರಿಕೆ ಇದೆಯಲ್ಲ, ಆ ಸೋರಿಕೆನ ತಡೆಗಟ್ಟಿ ಜನಗಳ ಕಟ್ಟ ತೆರಿಗೆ ಹಣ ಇದೆಯಲ್ಲ, ತೆರಿಗೆ ಹಣನ ಇವತ್ತು ಸರಿಯಾದ ರೀತಿ ಬಿಗಿ ಮಾಡಿಟ್ಕೊಂಡ್ರೆ ಆಗ ನಿಮಗೆ ಅಡ್ಮಿನಿಸ್ಟ್ರೇಷನ್ಗೆ ದುಡ್ಡಿಂದು ಕೊರತೆ ಆಗಲ್ಲ. ನೀವು ಎಲ್ಲದರಲ್ಲೂ ಈಗ ಒಂದು ಉದಾಹರಣೆ ನಿಮ್ಗೆ ಹೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ನೀವು ದುಡ್ಡು ಫಿಕ್ಸ್ ಮಾಡಿ ದುಡ್ಡು ತಗೊಂಡ್ಬಿಟ್ರೆ ಅವನ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಲ್ಲಿ. ಈಗ ನಿಮಗೆ ವಾಲ್ಮೀಕಿ ನಿಗಮದ್ದೆ ಅವನು ಯಾರೋ ಸೂಸೈಡ್ಗೆ ನಿಮ್ಮ ಜಿಲ್ಲೆಯವರೇ ಅಲ್ವಾ ಚಂದ್ರಶೇಖರ್, ಅವನು ಸೂಸೈಡ್ ಮಾಡ್ಕೊಂಡು ಪತ್ರ ಬರೆದಿಟ್ಟಿದ್ದಕ್ಕೆ ವಿಷಯ ದುಡ್ಡಿದೆ, ದುಡ್ಡಿ ಸಮಸ್ಯೆ ಇಲ್ಲ. ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನು ಸಮಸ್ಯೆ ಇಲ್ಲ, ಮಾಡಬಹುದು. ಬಟ್ ಇಲ್ಲಿ ಪ್ರಶ್ನೆ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ, ಅದನ್ನ ಸ್ವೇಚ್ಛಾಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆದರೆ ಇಲ್ಲಿ ಸರ್ಕಾರದ ಖಜಾನೆ ಎಷ್ಟು ದಿವಸ ಅದೇನು ಇದ್ಕೆಟ್ಟೋಯ್ತದೇನು, ಅದಕ್ಕೆ ಏನು ಹೇಳ್ತೀರಿ ನೀವು? ಈಗ ಮೊಟ್ಟೆ ಕತೆ ಹೇಳೋ ನಮ್ಮ ಚಿನ್ನದ ಮೊಟ್ಟೆ ಕತೆ, ಚಿನ್ನದ ಮೊಟ್ಟೆ ಕತೆ ಆಯ್ತದೆ ಇದು ಸರ್ಕಾರದ ಖಜಾನೆ.